ಭಾಳ ಊರೆಲ್ಲ ಸಿತ್ತೆ ಹಾಕಿದ್ರೆ ನಮ್ಗೆ ಡೊಳ್ಳೆನೆ ತೋರಿಸ್ಲಿಲ್ಲ ಅಂತ ಡೊಳ್ಳೆನೆ ಇದ್ದಿಲ್ಲ. ಏನ್ ಮಾಡ್ಬೇಕಪ್ಪ ನಾವು ಮರ ಕಡ್ದು ಮಾಡ್ಬಿಡಾನೆ ಅಂತ ಕೇಳಿದ್ರೆ ನಮ್ಮ ಮಗ ಭಾಳ ಖರ್ಚಾಕೈತಪ್ಪ ಅಂತಂದ. ಎಷ್ಟೇನ ಅಲ್ಲಪ್ಪ ಖರ್ಚಾದ್ರಟು ಮಾಡಿಬಿಡು, ನಮಗೆ ಇರ್ತಾವಲ್ಲ ಜಲ್ದಿ ಯಾರನ್ನ ಬಂದ್ರೆ ಕೊಡಕ್ ಇರ್ತಾವಲ್ಲ ಹಂಗ ಮಾಡ್ಕೊಂತ ಎಲ್ಲ ಮಾಡ್ಕೊಂತ ಅವ್ನು ಸಣ್ಣ ಮಗ ಕೂಡ ಓದ್ತಿದ್ದ. ಬ್ಯಾಡ್ತಮ್ಮ ನಾವು ಈ ಕೆಲಸ ಮಾಡೋಣ, ನೀ ಶಾಲೆ ಬಿಟ್ಬಿಡ ಅಂತ ಅವನ್ನ ಬಿಡಿಸಿ ಇಬ್ರು ಅಣ್ಣ ತಮ್ಮ ತಯಾರು ಮಾಡಕತ್ತಿದ್ರು. ಹಂಗ ಇಂತಿ ಮತ್ತೆ ಟಿವಿಯರು ಬಂದು ಎಲ್ಲ ಪ್ರಚಾರ ಮಾಡಿದ್ರು. ಅವ್ರ ಮನ್ಯಾಗ ಡೋಳು ಸಿಗ್ತಾವ, ಅಂಗಡಿ ಐತಿ, ಎಲ್ಲಾ ಐಟಮ್ಗಳು ಸಿಗ್ತದವ, ಇಂತೆಲ್ಲಿ ಹೋಗಂತ ಪ್ರಚಾರಗಳು ಮಾಡಿ ಟಿವಿನ ಇದ್ರಾಗ ಬಿಟ್ರು. ಇವಾಗ ಅದನ್ನ ನೋಡ್ಕೊಂಡು ಜನ ಬಾಳ ಮಂದಿ ಬರ್ತಾರ ಖರೀದಿ ಮಾಡಾಕ. ಸ್ನೇಹಿತರೆ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ನಿಮ್ಗೆ ಆತ್ಮೀಯವಾದಂತ ಸ್ವಾಗತ. ಇವತ್ತು ನಾನು ಚರ್ಮ ವಾದ್ಯಗಳು ಯಾರಾಗ ಅಂದ್ರೆ ಮೊದಲೆಲ್ಲ ಡೊಳ್ಳು, ಅಲಿಗೆ ಈ ತರದ ಚರ್ಮ ವಾದ್ಯಗಳು ಚರ್ಮದಿಂದನೇ ರೆಡಿ ಮಾಡ್ತಾ ಇದ್ರು. ಆದ್ರೆ ಈಗ ಕಾಲ ಬದಲಾಗಿದೆ, ಎಲ್ಲ ಪ್ಲಾಸ್ಟಿಕ್ ಮಯ ಆಗಿದೆ. ಅಂತದ್ರಲ್ಲೂ ಈಗಲೂ ಚರ್ಮ ವಾದ್ಯಗಳನ್ನ ತಯಾರಿಸ್ತಿರುವಂತ ಒಂದು ಕುಟುಂಬನ ನಿಮ್ಗೆಲ್ಲ ಪರಿಚಯ ಮಾಡ್ಕೊಡೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ಇವತ್ತು ನಾನು ಎಲ್ಲಿದ್ದೀನಿ ಅಂತಂದ್ರೆ ಹೊಸಪೇಟೆ ಮತ್ತು ಹಂಪಿ ಮಧ್ಯದಲ್ಲಿ ಬರುವ ಮಲಪನಗುಡಿ ಅನ್ನೋ ಗ್ರಾಮದಲ್ಲಿದ್ದೀನಿ. ಬನ್ನಿ ಇವತ್ತು ಆ ಕುಟುಂಬನ ಪರಿಚಯ ಮಾಡ್ಕೊಡ್ತೀನಿ, ಹೇಗೆ ಚರ್ಮ ವಾದ್ಯಗಳು ತಯಾರಾಗ್ತವೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ ಹೋಗೋಣ. ನಮ್ಮ ಹೆಸರು ಸುಭದ್ರಮ್ಮ ಕಾರ್ಮಿಂಚಪ್ಪ ಸುಭದ್ರಮ್ಮ. ನಿಮ್ಮ ಹೆಸರು ಹಿರಿಯರ? ನಮ್ಮ ಹೆಸರು ಕಾರ್ಮಂಚಪ್ಪ. ಓ, ದಂಪತಿಗಳು ಇಬ್ರು. ಅಡ್ಡ ಹೆಸರು ಏನಂತಾರಮ್ಮ ಇಲ್ಲಿ ಮಗ? ನಮ್ಗೆ ಡೊಳ್ಳ್ಯಾರ ಅಂತಾರಪ್ಪ. ಡೊಳ್ಳ್ಯಾರ ಅಡ್ಡ ಹೆಸರು ಅನ್ನೋದು ಡೊಳ್ಳು ಪ್ರಕಾಶ. ಅಂದ್ರೆ ಪ್ರಕಾಶ್ ಅಂದ್ರೆ ನಿಮ್ ಹಿರಿಯ ಮಗ. ಏನೇನು ವಾದ್ಯ ತಯಾರು ಮಾಡ್ತೀರ? ನಾವು ಕುರಿ ಉಣ್ಣ್ಯಾಗ ಒಂದ್ 40 ಐಟಮ್ಸ್ ತಯಾರು ಮಾಡ್ತೀವಿ. ಕುರಿ ಉಣ್ಣ್ಯಾಗ 40 ಐಟಮ್? ಕುರಿ ಉಣ್ಣ್ಯಾಗ ಅಷ್ಟು ಐಟಮ್ ಆಗ್ತಾವ. ನೀವು ಎಲ್ಲ ನಿಮಗೆ ತೋರಿಸ್ತೇನೆ. ಯಾವಾಗ್ಲಿಂದ ಮಾಡ್ತೀರಮ್ಮ ಇದೆಲ್ಲ? ನಾವು ಸಣ್ಣ ವಯಸ್ಸಿನಿಂದ ನಮ್ಮ ಅಮ್ಮರ ಮನೆಗೆ ನೋಡಿದ್ದೆ, ಎಲ್ಲ ಅವ್ರದಿಂದ ಕಲ್ತ್ಕೊಂಡಿದ್ದೆ. ಆಮೇಲೆ ಬೇಜಾರ್ ಬಂದು ಹೋಗ್ಲಿ ಬಿಡು ಅಂತ ರೈತರ ಕೆಲಸ ಮಾಡಿದೆ. ನನಗೆ ಇಡಿಸ್ಲಿಲ್ಲ. ಏನ ಇದನ್ನ ಒಂದು ಜೀವನ ಮಾಡ್ಬಿಡೋಣ ಅಂತ ನನಗೆ ಉಣ್ಣಿ ನಮ್ಮ ಅಣ್ಣಾರು ಕಂಬಳಿ ಉಣ್ಣಿ ನೂಲು ಎಲ್ಲ ಕೊಡ್ತಾ ಇದ್ರ. ಮತ್ತೆ ಇದನ್ನ ಸಮ ಚೆನ್ನಾಗೈತಿ ನಿನ್ ಜೀವನಕ್ಕ, ಬಹಳ ಕಷ್ಟ ಬಂದೈತಿ ಅಂದ್ರ ಅವರು. ಅದನ್ನ ತಗೊಂಬಂದು ನನ್ನ ಸ್ವಸ್ಥರು ಮೊಮ್ಮಕ್ಕಳು ನಾವು ಎಲ್ಲ ಅದೇ ಕೆಲಸನ ಮಾಡ್ಕಂತ. ಅಂದ್ರ ಈಗ ನೀವು ಬರೀ ಉಣ್ಣಿ ಐಟಮ್ ಮಾಡ್ತೀವಿ? ಉಣ್ಣಿ ಐಟಮ್ ಮಾಡ್ತೀವಿ, ಚರ್ಮದ್ದು ಮಾಡ್ತೀವಿ. ಏನಪ್ಪ ಅಜ್ಜರು ಡೊಳ್ಳು ಬಿಗಿತಾರ, ಮತ್ತೆ ಇದು ಚರ್ಮ ಅವರು ಕೂದ್ಲ ತೆಗಿತಾರ. ಆಮೇಲೆ ಅದ ಮಾಡ್ಕೊಂತಾರ, ನೆನೆಕ್ಕೆಂದು ಎಲ್ಲ ಡೊಳ್ಗಳಿಗೆಲ್ಲ ಹಾಕ್ತಾರ. ಬೇರೆ ಡೊಳ್ಳು ತಂದ್ರೆ ಬಿಗಿದು ಕೊಡಂದ್ರೆ ಬಿಗಿದು ಕೊಡ್ತೀವಿ. ನಾವು ತಯಾರು ಮಾಡ್ಕೊಡಂದ್ರೆ ನಾವು ಮಾಡ್ಕೊಡ್ತೀವಿ. ಅಂದ್ರೆ ನೀವು ಪೂರ್ತಿ ತಯಾರು ಮಾಡ್ಕೊಡಂತಂದ್ರೆ ಮಾಡ್ಕೊಡ್ತೀವಿ. ಅವರು ಹಳೆ ಓದವಪ್ಪ ನಮಗೆ ಅವನ ರಿಪೇರಿ ಮಾಡ್ಕೊಡ್ರ ಅಂದ್ರೆ ಕೂಡ ಮಾಡ್ಕೊಡ್ತೀವಿ. ಚರ್ಮ ಹಾಕಿ ಹಗ್ಗ ಹಾಕಿ ಕೊಡ್ಬೇಕಂದ್ರೆ ಕೊಡ್ತೀವಿ. ಯಾವಾಗ್ಲಿಂದ ಸ್ಟಾರ್ಟ್ ಆಗಿದ್ರ ಅಜ್ಜ? ನಮ್ಮ ತಾತ ಮುತ್ತಾತನ ಕಾಲದಿಂದ ನಮ್ದು ಬಳ್ಳಿ ಹಂಗ ಬಂದೈತಿ. ಬಂದ್ಮೇಲೆ ಆಮೇಲೆ ನಾವು ಬಂದ್ವಿ. ನಮ್ಮಪ್ಪ ಆದ್ಮೇಲೆ ನಾವು ಬಂದ್ಮೇಲೆ ನಮ್ಮ ಮಕ್ಕಳು ಕೂಡ ಬಂದ್ರು. ಮಕ್ಕಳು ಆದ್ಮೇಲೆ ಇವಾಗ ನಮ್ಮ ಮೊಮ್ಮಕ್ಕಳು ಕೂಡ ಮಾಡ್ತಿದ್ದಾರೆ. ಮೊಮ್ಮಕ್ಕಳು ಸಣ್ಣ ವಯಸ್ಸಿಗೆ ನೀವೆಲ್ಲ ನಿಮ್ ತಂದೆಯವ್ರ ಕಲಿಸ್ಕೊಟ್ಟಿದ್ರಿ? ನಮ್ಮ ತಾತನವ್ರ ತಲೆ ಅಂತ ಬಂದರು. ನಮ್ಮ ತಂದೆಯವರು ಮಾಡ್ತಿದ್ರು. ನಮ್ಮ ತಂದೆಯವ್ರು ನೋಡ್ಕೊಂಡು ನಾವು ಮಾಡಿದ್ವಿ. ನಾವು ನೋಡ್ಕೊಂಡು ನಮ್ಮ ಮಕ್ಕಳು ಮಾಡಿದ್ರು. ನಮ್ಮ ಮಕ್ಕಳು ನೋಡ್ಕೊಂಡು ನಮ್ಮ ಮೊಮ್ಮಕ್ಕಳು ಸತಿ ಮಾಡಿದ್ರು. ಬಡಕು ತಾಮದಿಂದ ಬಂದಂತಾರು. ಅವಾಗ ಭಾಳ ಇದ್ದಿದ್ದಿಲ್ಲ, ಹಂಗೆ ಹೋಗ್ಬಿಡ್ತಿದ್ವಿ ಊಟಕ್ಕೆ ಬಡತಾನ. ಅವಾಗ ಒಂದು ಅಪ್ಪತ್ತು ಊಟಲ್ಲ, ಎಲ್ಲಿ ಬೇಕಲ್ಲಿ ಉಳ್ಬಿಡೋದು ಮಾಡೋದು ಬಂದ್ಬಿಡೋ. ಏನ್ ದುಡ್ಡಿಲ್ಲ ಪಡ್ಡಿಲ್ಲ. ಆ ವಿಚಾರಿಗಾಗಿ ಹಂಗೆ ಮಾಡ್ಕೊಂತ ಬಂದಕ್ಕಾಗಿ ಇಲ್ಲಿವರೆಗೆ ಬಂದು ಇವಾಗ ನಮ್ಮನ್ನ ಸರ್ಕಾರ ಗುರುತಿಸಿ ನಮ್ಗೆ ಎಲ್ಲ ಪ್ರಶಸ್ತಿಗಳು ಬಂದವು. ಆಮೇಲೆ ಇವೆಲ್ಲ ಇದು ಮಾಡಿ ಅಂದ್ರೆ ನೀವು ಡೊಳ್ಳನ್ನು ಬಡಿತಿದ್ರಿ? ಬಡಿತಾ ಬಂದ್ರೆ ತಯಾರು ಮಾಡೋದು ಈಗ ನಮ್ಮ ಮಕ್ಕಳು ಮೊಮ್ಮಕ್ಕಳಿಂದ ತಯಾರು. ಅಂದ್ರೆ ಫಸ್ಟ್ ನೀವು ಡೊಳ್ಳು ಒಳ್ಳೆ ಬಡಿತಿದ್ದಾರೆ, ತಯಾರು ಮಾಡ್ತಿದ್ದಿಲ್ಲ? ಇಲ್ಲ, ಮೊದ್ಲು ಡೊಳ್ಳು ಬಡ್ಕಂತ ಬಂದ್ವಿ. ಇತ್ತಾಗ ನಮ್ಮ ಮಕ್ಕಳು ಎಲ್ಲ ತಯಾರು ಮಾಡ್ತೀವಿ. ನಾವು ನಮ್ಮ ಪೂರ್ತಿ ತಯಾರು ಮಾಡ್ಕೊಂಬಿದ್ವಿ. ಒಂದು 10-12 ನಾವು ಮಾರಾಟಕ್ಕೆ ಮಾಡ್ತಿದ್ದಿಲ್ಲ. ನೀವು ನಿಮ್ಮ ಮನ್ಯಾಕ ನಾವು ಒಂದು ಡೊಳ್ಳು ತಾಂಬರಣ ಅಂತ ಹೋದ್ವಿ. ನಮ್ಮ ಮಗನ ಕರ್ಕೊಂಡಿರ ಮಗನ ಭಾಳ ಊರೆಲ್ಲ ಸಿತ್ತೆ ಹಾಕಿದ್ರೆ ನಮ್ಗೆ ಡೊಳ್ಳೆನೆ ತೋರಿಸ್ಲಿಲ್ಲ ಅಂತ ಡೊಳ್ಳೆನೆ ಇದ್ದಿಲ್ಲ. ಏನ್ ಮಾಡ್ಬೇಕಪ್ಪ ನಾವು ಮರ ಕಡ್ದು ಮಾಡ್ಬಿಡಾನೆ ಅಂತ ಕೇಳಿದ್ರೆ ನಮ್ಮ ಮಗ ಭಾಳ ಖರ್ಚಾಕೈತಪ್ಪ ಅಂತಂದ. ಎಷ್ಟೇನ ಅಲ್ಲಪ್ಪ ಖರ್ಚಾದ್ರಟು ಮಾಡಿಬಿಡು, ನಮಗೆ ಇರ್ತಾವಲ್ಲ ಜಲ್ದಿ ಯಾರನ್ನ ಬಂದ್ರೆ ಕೊಡಕ್ ಇರ್ತಾವಲ್ಲ ಹಂಗ ಮಾಡ್ಕೊಂತ ಎಲ್ಲ ಮಾಡ್ಕೊಂತ ಅವ್ನು ಸಣ್ಣ ಮಗ ಕೂಡ ಓದ್ತಿದ್ದ. ಬ್ಯಾಡ್ತಮ್ಮ ನಾವು ಈ ಕೆಲಸ ಮಾಡೋಣ, ನೀ ಶಾಲೆ ಬಿಟ್ಬಿಡ ಅಂತ ಅವನ್ನ ಬಿಡಿಸಿ ಇಬ್ರು ಅಣ್ಣ ತಮ್ಮ ತಯಾರು ಮಾಡಕತ್ತಿದ್ರು. ಹಂಗ ಇಂತಿ ಮತ್ತೆ ಟಿವಿಯರು ಬಂದು ಎಲ್ಲ ಪ್ರಚಾರ ಮಾಡಿದ್ರು. ಅವ್ರ ಮನ್ಯಾಗ ಡೋಳು ಸಿಗ್ತಾವ, ಅಂಗಡಿ ಐತಿ, ಎಲ್ಲಾ ಐಟಮ್ಗಳು ಸಿಗ್ತದವ, ಇಂತೆಲ್ಲಿ ಹೋಗಂತ ಪ್ರಚಾರಗಳು ಮಾಡಿ ಟಿವಿನ ಇದ್ರಾಗ ಬಿಟ್ರು. ಇವಾಗ ಅದನ್ನ ನೋಡ್ಕೊಂಡು ಜನ ಬಾಳ ಮಂದಿ ಬರ್ತಾರ ಖರೀದಿ ಮಾಡಿ. ಬಾಳ ಊರೆಲ್ಲ ಸಿತ್ತೆ ಹಾಕಿದ್ರೆ
ಹಾಕಿದ್ರೆ ನಮ್ಗೆ ಡೊಳ್ಳೆನೆ ತೋರಿಸ್ಲಿಲ್ಲ ಅಂತ ಡೊಳ್ಳೆನೆ ಇದ್ದಿಲ್ಲ. ಏನ್ ಮಾಡ್ಬೇಕಪ್ಪ ನಾವು ಮರ ಕಡ್ದು ಮಾಡ್ಬಿಡಾನೆ ಅಂತ ಕೇಳಿದ್ರೆ ನಮ್ಮ ಮಗ ಭಾಳ ಖರ್ಚಾಕೈತಪ್ಪ ಅಂತಂದ. ಎಷ್ಟೇನ ಅಲ್ಲಪ್ಪ ಖರ್ಚಾದ್ರಟು ಮಾಡಿಬಿಡು, ನಮಗೆ ಇರ್ತಾವಲ್ಲ ಜಲ್ದಿ ಯಾರನ್ನ ಬಂದ್ರೆ ಕೊಡಕ್ ಇರ್ತಾವಲ್ಲ ಹಂಗ ಮಾಡ್ಕೊಂತ ಎಲ್ಲ ಮಾಡ್ಕೊಂತ ಅವ್ನು ಸಣ್ಣ ಮಗ ಕೂಡ ಓದ್ತಿದ್ದ. ಬ್ಯಾಡ್ತಮ್ಮ ನಾವು ಈ ಕೆಲಸ ಮಾಡೋಣ, ನೀನ್ ಶಾಲೆ ಬಿಟ್ಬಿಡು ಅಂತ ಅವನ್ನ ಬಿಡಿಸಿ ಇಬ್ರು ಅಣ್ಣ ತಮ್ಮ ತಯಾರು ಮಾಡಕತ್ತಿದ್ರು. ಹಂಗ ಇಂತಿ ಮತ್ತೆ ಟಿವಿ ಬಂದು ಎಲ್ಲ ಪ್ರಚಾರ ಮಾಡಿದ್ರು. ಅವ್ರ ಮನ್ಯಾಗ ಡೋಳು ಸಿಗ್ತಾವ, ಅಂಗಡಿ ಐತಿ, ಎಲ್ಲಾ ಐಟಮ್ಗಳು ಸಿಗ್ತದವ, ಇಂತೆಲ್ಲಿ ಹೋಗಂತ ಪ್ರಚಾರಗಳು ಮಾಡಿ ಟಿವಿನ ಇದ್ರಾಗ ಬಿಟ್ರು. ಇವಾಗ ಅದ್ ನೋಡ್ಕೊಂಡು ಜನ ಬಾಳ ಮಂದಿ ಬರ್ತಾರ ಖರೀದಿ ಮಾಡಾಕ ಕೇಳಾಕ. ಆಮೇಲೆ ಇದು ಇಳಿಯವ್ ಕೊಡ್ತಾರ, ಫಂಕ್ಷನ್ ಮಾಡಾಕ ಹೋಗ್ತಿದ್ವಿ. ಅಲ್ಲಿ ಹೋಗಿ ಎಲ್ಲ ಮಾಡ್ತಿದ್ವಿ. ಇವತ್ತಿ ಕೂಡ ಕಷ್ಟ. ಇಳೆವ್ ಅಂದ್ರೆ ತಾಂಬೂಲ ಕೊಡ್ತಾರೆ. ಇಂತ ಫಂಕ್ಷನ್ ಐತಪ್ಪ, ಅಡಿಕೆಯಲ್ಲಿ ಕೊಟ್ಟು ಭಂಡಾರ ಕೊಟ್ಟು ನೀವು ಬರ್ರಿ ಕಂಬಳಿ ಮೇಲೆ ಕೊಟ್ಟು ಕಂಬಳಿ ಹಾಸಿ ಗದಿಗೆ ಮಾಡಿ ಕೊಟ್ಟು ಹೇಳ್ಬೇಕಾರ ಇಂಥ ದಿನ ಫಂಕ್ಷನ್ ಐತಪ್ಪ ಬರ್ಬೇಕಪ್ಪ, ನೀವು ಬಂದು ನಮ್ಮ ಕಾರ್ಯ ಮಾಡಿಕೊಡ್ಬೇಕು ಅಂತ ಹೇಳ್ತಿದಾರೆ. ಆತಪ್ಪ ಬಂದು ಮಾಡಿಕೊಡ್ತೀವಿ. ಅವ್ರಿಷ್ಟು ಒಂದು ಫಂಕ್ಷನ್ಗೆ ಅಷ್ಟು ಇಂಪಾರ್ಟೆಂಟ್ ಬಹಳ ಮುಖ್ಯ, ಬಹಳ ಇಷ್ಟ. ದೇವ್ರ ಕಾರ್ಯವಲ್ದು, ದೇವ್ರ ಕಾರ್ಯ ಎಲ್ಲ ಯಾವ ಕಾರ್ಯಕ್ರಮ ಆದ್ರೂ ಮಾಡ್ಬೋದು ಡೊಳ್ಳಿಲಿಂದ. ಮದ್ವಿ ಕಾರ್ಯಕ್ರಮ ಮಾಡ್ತಾರ, ದೇವಸ್ಥಾನಕ್ ಮಾಡ್ತಾರ, ಗುಡಿಗಳಿಗೆ ಮಾಡ್ತಾರ, ಯಾವ ಫಂಕ್ಷನ್ ಮಾಡ್ತಿದಾರೆ. ಮೊದ್ಲೆಲ್ಲ ಡೊಳ್ಳು ಬಾಳ ಸಿಗ್ತೈತಿ ನಮ್ಗ ಜಾತ್ರೆಗ. ಹೌದೌದು. ಇವತ್ತಿಗೆ ಕೂಡ ಜಾತ್ರೆ ಮತ್ತೆ ಕಡಿಮೆ ಅಂದ್ರೆ ಮಾಡೋರು ಕಮ್ಮಿ ಆಗಿಬಿಟ್ರು. ಮಾಡೋರು ಕಮ್ಮಿ ಆಗಿ ಎಲ್ಲ ಇದು ಮಾಡಾಕತ್ಬಿಟ್ರು. ಆಮೇಲೆ ಇದೆಲ್ಲ ಬಂದ್ಮೇಲೆ ಏನು ಮಾಡಿದ್ರು, ಇಲ್ಲಪ್ಪ ಹಿಂಗೆಲ್ಲ ಇದು ಮಾಡ್ತಾರೆ. ಎಲ್ಲ ಫೈಬರ್ನ ಬಂದ್ಬಿಟ್ರು. ಫೈಬರ್ನ ಮಾಡಿ ಇವಾಗ ಈ ಚರ್ಮದ ಐಟಮ್ ಮಾಡೋರಿಲ್ಲ, ಕಟ್ಗಿ ಚರ್ಮದ ಐಟಮ್ ಎಲ್ಲ ಬಾಯಲ್ಲಿ ಒಳಸಿ ಹಲ್ಲುಗಳೆಲ್ಲ ಕಳ್ಕೊಂಬಿಟ್ಟಿವಿ ನಾವು. ಆ ಬಾಯಿ ಕಡಗ ಒಳಸ್ಬೇಕು, ಬಿಗಿಬೇಕಾದ್ರ ಅದು ರೌಂಡ್ ಕಡಗ ಕಟ್ಕೊಂಡು ಅದ್ರ ಮೇಲೆ ತೊಗಲು ಮಡಿಸಿ ಹಾಕ್ಯಂದು ಬಾಯಿಲ್ ಬೆಳೆಸ್ಕೊಂತ ಬಂದು ಮುಚ್ಚಳ ಮಾಡ್ಬೇಕು. ಆ ಈಚರಿಗಾಗಿ ನಾವು ಅಲ್ಲೆಲ್ಲ ಹೊಸಕ್ಕೆ ಹೋಗ್ಬಿಟ್ವಿ ವಯಸ್ಕ. ಇವಾಗ ಮಕ್ಕಳು ತಯಾರು ಮಾಡ್ತಿದಾರೆ ಬಾಯಿಲ್ ಬಿಗಿತಂತ. ಬಾಯಿಲ್ ಬಿಗಿದ್ರೆ ನಾದ ಚೆನ್ನಾಗಿ ಟೈಟ್ ಕುಂದಿರ್ತೈತೆ. ಟೈಟ್ ಅದು ಮುಚ್ಚುಳ್ಕ ಒಂದು ಕಡ್ಡಿ ಬರುತ್ತೆ, ಆ ಕಡ್ಡಿ ಬಾಯಿಲಿಂದ ಹಿಂಗ್ ಒಳಗ್ ಸೇರ್ಸಿಗ್ಬೇಕು. ಅದು ಸೇರ್ಸಿದ್ರೆ ಮುಚ್ಚಳ ಆಗ್ಬಿಡುತ್ತೆ. ಹಂಗ ಬಾಯಿಲ್ ಬಿಗಿದ್ರೆ ಆದ್ಮೇಲೆ ಡೊಳ್ಳು ಇಟ್ಟು ಆ ಡಬ್ನ ತಗೊಂಡು ಪಣಿಸ್ಕೊಂಡು ಮಾಡಿದ್ರಾಗಿ ಅದು ಪ್ಲೇಟ್ ಮಾಡಿದ್ಮೇಲೆ ಹಗ್ಗ ತಗೊಂಡು ಡಬ್ಬಡಿಂದಿಲ್ಲೆಲ್ಲ ಮನೆಗಳು ಹಾಕೊಂಡು ಅದಕ್ಕೆ ಮುಚ್ಚಳ 11 ಮನೆ ಹಾಕ್ತಿವಿ. 11 ಮನೆ ಆದ್ಮೇಲೆ ಡೊಳ್ಳು ಆದ್ರೆ ಒಂದು ದಿನ ಒಂದ್ ಕಡೆಗೆ ಬಿಗ್ತೀವಿ, 2 ದಿನ ಆದ್ಮೇಲೆ ಮತ್ತೆ ಇನ್ನೊಂದ್ ಕಡೆಗೆ ಬಿಗ್ತೀವಿ. 2 ಕಡೆಗೆ ಒಂದೇ ಬಿಗಕ್ಕಾಗಲ್ಲ. ಒಂದೊಂದ್ ಸೈಡ್ ಒಂದ್ ಕಡೆಗೆ 2 ಬಿಗಿದ್ರೆ ಒಂದು ಕಡೆ ಕುಂದ್ರದಲ್ಲ. ಒಂದ್ ಕಡೆ ಹಾಕಿ 2 ದಿನ ಬಿಟ್ಟು ಮತ್ತೆ ಅದ್ ನುಚ್ಕೊಂಡ್ ಮತ್ತೆ ಇನ್ನೊಂದ್ ಕಡೆಗೆ ಹಾಕ್ಯಂತ. ಈಗ ಒಂದ್ ದಿನಕ್ಕೆ ಎಷ್ಟು ಡೊಳ್ಳು ಮಾಡ್ತೀರಿ? ಅವು ಬಂದಂಗ ಯಾರನ್ನ ವಾಟರ್ ಬಂದ್ರೆ ಒಂದು ದಿನಕ್ಕೆ ಒಂದು ಡೊಳ್ಳು ಆಗಲ್ಲ. ಒಂದ್ ಡೊಳ್ಳು ಆಗಲ್ಲ, ಆಗಂಗಿಲ್ಲ. ಅದು ಮಾಡಿ ಅವಾಗ ಬೇಕಾದಾಗ ಮಾಡಿಟ್ಕೊಂಡು ನಮಗೆ ಅನುಕೂಲ ಆದಾಗ ಅದನ್ನ ಎಲ್ಲ ರೆಡಿ ಆರ್ಡರ್ ಕೊಡ್ತಾರ, ಇಷ್ಟ ಅಂತ. ಆಮೇಲೆ ಅವ್ರಿಗೆ ಒಂದ್ 15 ದಿನ ಟೈಮ್ ತಗೊಂಡು ಮಾಡಿ ಕೊಡ್ತೀವಿ. ಅದು ಒಂದ್ ಮಾಡಕಂದ್ರೆ ಎಷ್ಟ್ ದಿನ ಆಕತ್ತೇವ್. ತೊಗಲ್ ಒಣಗಿಸಬೇಕು, ಆಮೇಲೆ ತೊಗಲ್ ಕೆರ್ಕ ಬಿದಿರ್ಬೇಕು, ಹಗ್ಗ ಬೇಕು, ಪ್ರತಿಯೊಂದು ಸಾಮಾನು ಬೇಕು. ಆಗಂಗಿಲ್ಲ ಆಗ ಕೆಲಸನ ಪೇಂಟ್ ಹೊಡಿಬೇಕು. ಅದು ಇವಾಗ ನಾಳೆ ಬಿಗಿತೀವಪ್ಪ ಅಂದ್ರೆ ಈ ಟೈಮ್ನಾಗ 3:30ವರೆಗೆ ತೊಗಲ ನೆಡ್ತೀವಿ. ಒಂದು ಡಬರ್ಯಾಗ ಒಂದು ಬಾಕೆಟ್ ನಾಳೆ ಬಿಗಿಬಹುದು. ನಾಳೆ ಮುಂಜಾನೆ 6 ಗಂಟೆಗೆ ಸ್ಟಾರ್ಟ್ ಮಾಡ್ಕೊಂತೀವಿ. ಮುಂಜಾನೆ ಸಾಯಂಕಾಲ ತಟ್ಟಿಗೆ 2 ಬಿಗಿತೀವಿ. ತಟ್ಟಿಗೆ ಅದೆಲ್ಲ ರೆಡಿ ಆಗೈತೆ ಅಂದ್ರೆ ಬರೀ ಚರ್ಮದ್ದು. ಒಂದಿನ ಒಂದ್ ಕಡೆಗೆ ಒಂದಿನ, ಇನ್ನೊಂದ್ ಕಡೆಗೆ ಒಂದಿನ, ಇವೆಲ್ಲ ಹಿಂಗ್ ಮಾಡಿ ಇಟ್ಕೊಂಡಿರ್ತೀವಿ. ಇದು ದಿಮ್ಡಿ. ದಿಮ್ಡಿ ಅಂದ್ರೆ ಏನ್ರಿ? ಭಜನೆ ಮಾಡ್ತಾರ. ಭಜನೆಯಾಗ ಬಾರಿಸ್ತಾರ ನೋಡು. ಸಣ್ಣ ಈ ತರ ಮಾಡ್ಕೊಂತೀವಿ. ಈ ತರ ಮಾಡಿ ಇಟ್ಕೊಂಡು ಈ ತರ ಮಾಡ್ತಾರ. ಇದು ಮಿಲ್ಲಿಗೆ ಕಟ್ಟಿಗೆದು ಹನ್ನೆರಡು ಈ ತರ ಇದ್ದದ್ದು ಈ ತರ ಡೋಲ್ ಮಾಡ್ತಾರೆ. ಇದು ಕುಣಿತ ಆಗ್ಬಿಡೋದು, ಇದು ಬಲ, ಇದು ಎಡ. ಫಸ್ಟ್ ಈ ತರ ಇರುತ್ತೆ. ಫಸ್ಟ್ ಆ ತರ ಇರುತ್ತೆ. ಈ ತರ ಒಳ್ಳೊಳ್ಳೆ ಮರ ನೋಡಿ ಅಡವಿ ಹೋಗಿ ಆ ಮರ ಕಡಿತೀವಿ. ಒಳ್ಳೊಳ್ಳೆ ಮರ ಡೊಳ್ಳಿಗೆ ಯಾವ ಬರ್ತದೆ ನೋಡ್ಕೊಂಡು ಅದನ್ನ ಕಡಿತೀವಿ. ಕಡ್ದು ಅಳತೆ ಹಾಕ್ಕೊಂತೀವಿ ಟೇಪ್ ತಂದು. ಅಲ್ಲಿಗೆ ಮಿಷಿನಿಗೆ ಕಟ್ ಮಾಡ್ಕೊಂಡು ತಂದು ಮತ್ತೆ ಒಳಗೆಲ್ಲ ಮಿಷಿನ್ ನಾವೆಲ್ಲ
ಮಾಡ್ಕೊಂಡ್ಮೇಲೆ ಮತ್ತೆ ಈ ರೀತಿ ಎಲ್ಲ ಒಳಗೆಲ್ಲ ಇದು ಮಾಡ್ತೀವಿ ಮಿಷಿನ್ ಹಾಕಿ ಇಲ್ಲ ಬಹಳ ದುಬಾರಿ ಆಗುತ್ತೆ ಭಾಳ ಕೆಲಸ ಅಂದ್ರೆ ಮೊದ್ಲಿಂದ ಕಟ್ಟಿಗೆದ ಮಾಡ್ತಿದ್ರು ಮೊದ್ಲಿಂದ ಪೂರ್ಲಿಂದ ಕಟ್ಟಿಗೆ ಬಡದ್ರದ ಕಟ್ಟಿಗಿದು ಕಟ್ಟಿಗೆ ಇವಾಗೆಲ್ಲ ಡೊಳ್ಳು ಇರೋದ ಕಟ್ಟಿಗೆ ಇವಾಗ ಇವ್ ನೋಡ್ಕೊಂಡು ಬಿಗಿಲಾರ್ದ ತೊಗಲು ಅದ ಮಾಡ್ಕೊಂಬಾರ್ದ ಅಲ್ಲು ಇದು ಹಾಕ್ಲಕ್ಕ ಅಂತಂದು ಫೈಬರನ್ನು ಮಾಡ್ತೀವಿ. ನಮ್ಮ ಫಂಕ್ಷನ್ಗೆ ಹೋದ್ರು ಕೂಡ ಕಟ್ಟಿಗಿದ ಒಯ್ಯೋದು. ಹೌದ್ರಿ ಹಾಂ ಇದು ಯಾವ್ದೋ ಫೈಬರ್ ಇಂದು ಇಲ್ಲ 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 ಅದು ಡೊಳ್ಳಲ್ಲಗರ ಅಲ್ಲ ಅದು ಡೊಳ್ಳು ಅದು ಮತ್ತೆ ಈಗ ಚಂದ ಇವಾಗ ಏನಂತಾರ ಇಲ್ಲ ಅಜ್ಜಿ ಒರ್ಲಾರ್ದ ತಗೊಂಡು ಹೋಗ್ತಾರೆ. ಇವಾಗ ಏನದು ಡ್ರಮ್ ಸೆಟ್ ಅಂತಾರ, ಡ್ರಮ್ ಸೆಟ್. ಇದು ಡೊಳ್ಳು ಅಂತ. ಡೊಳ್ಳು ಬಟ್ ಇದ್ರದ್ದು ಬೆಲೆ ಇದ್ರದ ಬೆಲೆ ಬೇರೆ. ಇದು ಕುರುಬರಿಗೆ ಬೀರಪ್ಪ ಕಂಬಳಿ ಹಾಕ್ಯಂದ್ರೆ ಬಡಿಬೇಕು. ಇದು ಅಕ್ಕಂದು ಕಂಬಳ ಹಾಕೊಂಡು ಚಪ್ಪಲಿ ಹೋದ್ರೆ ಗಿಪ್ಲಿ ಇದು ಏನು ಹಾಕಂಗಿಲ್ಲ. ಚೆನ್ನಾಗಿ ಇದು ಬೀರಪ್ಪನೇ ಕುರುಬರಿಗೆ ಹೊಲ್ತಿದ್ದು. ಈಗ ಎಲ್ಲ ಜನ ಮಾಡ್ಕೊಂತಾರೆ. ಎಷ್ಟು ಕುರುಬರ ಮನೆಯದ ಬೀರಪ್ಪ ಐತೆ ಇಡೀ ಜಗತ್ತಿಗೆ. ನಮ್ಮ ಕುರುಬರು ಐತೆ ಅಲ್ಲಿಗೆ ಬೀರಪ್ಪ ಐತೆ, ಬೀರ್ಲಿಂಗೇಶ್ವರ ಅಂತ. ಅವತ್ತಿಗೆಲ್ಲ ಮರ ಕಟ್ಕೊಂಡು ಇವಾಗ ಆಗಂಗಿಲ್ಲ, ತೂಕ ಮರ ಕಟ್ಕೊಂಡ್ಬಿಡ ಓರಕ್ ಆಗೋದಿಲ್ಲ ಓರಕ್ ಆಗೋದಿಲ್ಲ ಅಂತ ಸ್ಟೀಲಿನೂ ಮಾಡ್ತಾರೆ. ಈ ಶಬ್ದನೇ ಬೇರೆ, ಆ ಶಬ್ದನೇ ಬೇರೆ. ಅದಕ್ಕೂ ಕೂಡ ನಾವು ಒಯ್ದ್ರೂ ಒಂದ್ ಕಡೆಗೆ ಚರ್ಮ ಹಾಕೊಂತಾರೆ. ಅದಕ್ಕೆ ಬೇರೆ ಹಾಕೋದಿಲ್ಲ, ಸಣ್ಣ ಹುಡುಗರು ಎರಡು ಫೈಬರನ್ನೇ ಹಾಕ್ತಾರೆ. ಎರಡು ಒಂದ್ ಕಡೆಗೆ ಚರ್ಮ ಹಾಕಿರ್ತೀವಿ, ಒಂದ್ ಕಡೆಗೆ ಫೈಬರ್ ಹಾಕಿರ್ತೀವಿ. ಅಂದ್ರೆ ಈ ಚರ್ಮ ಎಲ್ಲ ಎಲ್ಲಿಂದ ತರ್ತೀರಿ? ಮಂಡ್ಯದಿಂದ ತರ್ತೀವಿ. ಮಂಡ್ಯ ಹೊಸಪೇಟೆಯಲ್ಲಿ ಕಮ್ಮನ್ಗಳು ಕೊಯ್ತಾರ, ಚಿಕನ್ ಮಟನ್ ಕಡಿತಾರಲ್ಲ, ಅಲ್ಲಿ ತಗೊಂಬರ್ತೀವಿ. ಎಲ್ಲಿ ಸಿಗ್ತಾವ ಅಲ್ಲಿ ತಿರುಗಾಡಿ ತಗೊಂಬರ್ತೀವಿ. ಆ ಅಷ್ಟು ಮುಂಜಾನೆ ಐತವಾರ ಬುಧವಾರ ಇಂಥ ದಿನ ಸಿಗ್ತಾವ. ನಾವು ತಾಂಬಂದು ಮತ್ತೆ ಇಲ್ಲಿ ದೇವಸ್ಥಾನದಲ್ಲಿ ಓಚಿನು ಪಾಚಿನು ಬ್ಯಾಟಿ ಕೊಯ್ತಾರಲ್ಲ ಅಂತಲ್ಲೆಲ್ಲ ತಾಂದು ಬಂದು ಅವನ್ನೆಲ್ಲ ಕೊಯ್ದು ಬೀಗೆ ಬಿಡ್ಕೊಂಡು ಬಿಸಿಲಿಗೆ ಒಣಗಿಸ್ತೀವಿ. 2 ದಿನ ಮಾಡ್ತೀವಿ. ಒಣಗಿಸ್ಬೇಕು. ಒಣಗಿಸ್ಲಿಲ್ದ ಬರೋದಲ್ಲ, ವಾಸನೆ ಆಗ್ಬಿಡ್ತದೆ. ಬಿಸಿಲಿಲ್ಲದ್ರೆ ಒಣಗೋದಿಲ್ಲ ಅದು. ಸಾಯಂಕಾಲ ತಂದ್ರೆ ಮತ್ತೆ ಮುಂಜಾನೆ ಬಿಡ್ಬೇಕು, ರಾತ್ರಿ ಎಲ್ಲ ವಾಸನೆ ಇಟ್ಬಿಡ್ತಾವ. ಮತ್ತೆ ಸಿಗೋದಿಲ್ಲ ಅಂಬೋದು ತಾಂದು ಇಟ್ಕೊಂಬೋದು. ಮುಂಜಾನೆ ಅಟೈತಿ ಸಿಗೋದಿಲ್ಲ, 10-12 ಗಂಟೆ ಬೇಕು, ಬಿಸಿಲು ಹೋಗ್ಬಿಡ್ತೈತೆ. ಅದಕ್ಕೆ ಇಟ್ಟೈತಿನಾಗ ಬಂದ್ರು ಕೂಡ ತಾಂದು ಇಟ್ಕೊಂಡಿರ್ತೀವಿ. ಹಂಗೆ ನಾಳೆ ಬೆಳಗ್ಗೆ ಬಡಿ. ನಾಳೆ ಬೆಳಗ್ಗೆ ಹೆಂಗ್ ಮಾಡ್ತೀರಿ ಅದು ಓಟು ಮ್ಯಾಲಿಂದ ಹಿಂಗೆ ಸಿಳಿ ಬಿಡ್ತೀವಿ. ಎದೆಲ್ಲಿಂದ ಹಿಂಗೆ ಸಿಳಿ ಬಿಡ್ತೀವಿ. ಆಗಲ ಹಾಕ್ಕೊಂಬಿಡು, ಆಗಲ ಹಾಕಿ ಕೂತೋರ್ದು ಎಲ್ಲ ಮಳೆ ಬಿಡ್ಕೊಂಡು 40 ಮಳೆ ಒಂದು 40 ಮಳೆ ಬಿಡ್ತೀವಿ. ಹೇಳ್ದ ಚರ್ಮಣ ಆ ಥರ ಬರುತ್ತೆ. ಆ ಥರ ಬರ್ತೈತಿ. ನಾವು ಬಡ್ಡಿಲಿದ್ರೆ ಮುದುರಾಗಿ ಕೂದ್ಲ ಕೆದ್ರಕ್ ಬರೋದಲ್ಲ. ನಮ್ಮ ಕೆಲ್ಸಕ್ಕೆ ಶಾಪ್ನಾಗ ಹಾಕ್ಯಂದ್ ಬಡ್ಕಂದ್ರೆ ಇಲ್ಲ ಕೂದ್ಲ ಕೆದ್ರಕ್ ಬರೋದಲ್ಲ, ತೊಗಲ್ ಹೊಡೆದು ಅದು ಒಣಗ್ಬೇಕು. 4-5 ದಿನ ಒಣಗ್ಬೇಕು. ಕೆಬ್ರಿ ಆಮೇಲೆ ಇದು ಮಾಡ್ಕೊಂಡು ನಾವು ಯಾವ ಡೊಳ್ಳಿಗೆ ಬೇಕು, ಎಷ್ಟು ಆರ್ಡರ್ ಆಗಿರ್ತಾವ ಅಷ್ಟು ಎರಡೆಡೆ ಬೇಕಂತ ಹೋಗ್ತೀವಿ. 2 ಕಡೆಗೆ ಇಲ್ಲ ಆಗಂಗಿಲ್ಲ. ಕುರಿದ್ ಬರೋದಲ್ಲ, ನಮಗ್ ಬರಲ್ಲ. ಅವ್ರು ಒಯ್ದು ಕಮ್ಮಿ ಇಂಥವೆಲ್ಲ ಮಾಡ್ಕೊಂತಾರ, ನಮಗ್ ಬರಕಲ್ಲ ಅದು. ಅಂತ ಕೆಲ್ಸಕ್ಕೆ ತಗೊಂತಾರ, ಅದನ್ನು ಬಿಸಾಕೋದಿಲ್ಲ. ನಮಗ್ ಬರೋದು ಮಾತ್ರ ಇವೆರಡು. ಡೊಳ್ಳಿಗೆ ಎನಿ ಕಂಡೀಷನ್ ಆಡು ಇಲ್ಲ ಮೇಕ್, ಓತು ಆಡು ಅಂತ ಹೆಣ್ಣು ಗಂಡು ಬರ್ತದ್ರ. ಹೊಲದ್ ಬಡಿತೀವಲ್ರಿ, ಇದು ಓತಿನ ಬರುತ್ತೆ, ಎಡಕ್ ಬಿಡೋದು ಆಡಿನ ಬರುತ್ತೆ. ಯಾಕಂದ್ರೆ ಇದು ಸ್ವಲ್ಪ ದಪ್ಪ ಇರುತ್ತಲ್ಲ, ದಪ್ಪ ಇರುತ್ತೆ, ಬರುತ್ತೆ. ಇದು ಆಡಿನ ತಳಿಗಿರುತ್ತಲ್ಲ, ಕೈಲಿ ಬಿಡಿ. ಆಮೇಲೆ ನಾದ ಕೂಡ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಗುಂಡು ಬರುತ್ತೆ, ಅದು ಗುಮ್ಮು ಹರಿಯೋದಿಲ್ಲ, ಅದು ದಪ್ಪ ಬರ್ತೈತಿ. ಕಟ್ಟಿಗೆಲ್ ಹೊಡಿತಾರಲ್ಲ, ಡುಮ್ ಡುಮ್ ಅಂತ ಸೌಂಡ್ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಸೌಂಡ್ ಕೇಳಿಸ್ತೈತಿ. ಅದು ಬೇರೆ ಶಬ್ದ ಬರ್ತೈತಿ, ಇದು ಬೇರೆ ಶಬ್ದ. ಇದು ಚರ್ಮ ಎಲ್ಲ ಕ್ಲೀನಾಗಿ ಕೆತ್ತಿಕೊಂಡು 2 ದಿನ, ಒಂದಿನ ರಾತ್ರಿ ನೀರಾಗಿಟ್ರೆ ಬೆಳಗ್ಗೆ ಬರ್ತೈತಿ. ಇದರಲ್ಲಿ ಒಂದು ಇದಿರುತ್ತೆ, ಮಾಬಳಿ. ಇದು ಏನು ಮಾಬಳಿ? ಬಿದಿರು. ಇದು ಬಿದಿರು. ಒಳಗ ಬೆತ್ತದ ಬಿದಿರು ಕಟ್ ಮಾಡ್ಸ್ಕೊಂಬಂದು ನೀರಿನ ನೆನೆ ಹಾಕಿ ಬಳಿ ಕಟ್ತೀವಿ ಟೈಟ್ ಆಗಿ, ರೌಂಡ್ ಆಗಿ. ಇದ್ರಾಗ ಇನ್ನೊಂದು ಜೀವಾಳ ಅಂತ ಬರುತ್ತೆ ಸಣ್ಣದು. ಹಿಂಗಿಟ್ಟು ಅದ್ರ ಮೇಲೆ ಇದು ಆಡಿನ ಚರ್ಮ ಹಾಕಿ ಹಿಂಗಿರೋದನ್ನ ಹಿಂಗ್ ಬಾಯಲ್ಲಿ ಹಿಂಗ ಒಳಕ ಅಂತ ಬರ್ಬೇಕು. ಎಲ್ಲ ಇದೆಲ್ಲ ಬಾಯಿಲೆ ಕಡ್ಡಿ ಐತಿ ನೋಡಿ ಗದಗ. ಇದು ಮ್ಯಾಕ್ ಬಂದ್ರೆ ನಾ ಫಿಟ್ ಆಗಿಲ್ಲ. ಇದೆಲ್ಲ ಬಾಯಿಲೆ ಇದು ಮಾಡೋದು. ಹಂಗಂದ್ರೆ ಡೊಳ್ಳು ಬಹಳ ಜನ ರೆಡಿ ಮಾಡ್ಕೊಂಡ್ಬಿಡ್ತಿದ್ರು. ಹಂಗಾಗಿ ಇದು ಕಷ್ಟ ಇರೋದಕ್ಕೆ ಮಾಡ್ಕೊಳಲ್ಲ ಜನ, ಗೊತ್ತಿದ್ದಾರೆ ಒಂದೇ ಮಾಡ್ಕೊಂಬತ್ತದಾರ. ನಾವು ಹಂಗೇನೈತೆ ಅಂದ್ರೂ ಕೂಡ ಮಾಡಿಕೊಡ್ತೀವಿ. ಬಡ ಯಾವನ ಹಳೆವಿದ್ರ ಯಾರನ್ನ ತಂದು ಕೊಟ್ರೆ ಕೂಡ ಮಾಡಿಕೊಡ್ತೀವಿ. ನಿಮ್ಗೆಲ್ಲ ನಮ್ಮ ಹತ್ರ ಬಾಳ ಇದು ಚರ್ಮವಾದ್ಯದಲ್ಲಿ ದಿಂಡಿ, ಡಗ್ಗ, ತಬಲಾ, ಡೊಳ್ಳು, ನಗಾರಿ, ಅಂದ್ರೆ ಈ ತರ ಐಟಮ್ ಎಲ್ಲ ಮಾಡ್ಕೊಂಡು. ಇವು 40 ಐಟಮ್ ಮಾಡ್ತೀರ ಅಂತಂದ್ರಲ್ಲ ಮರ ಕುರಿ ಉಣ್ಣಿಲಿಂದ ಏನೇನ್ ಮಾಡಕ್ ಹೊಂತೀರ? ಅದರಲ್ಲಿ ಬಾಗಿಲು ತೋರಣ ಮಾಡ್ತೀವಿ, ಹೆಗಲಿಗೆ ಹಾಕ ಶಾಲ್ ಮಾಡ್ತೀವಿ, ಹುಡುಗರಿಗೆ ಕಾಲಿಗೆ ಕಟ್ಟಕ್ ಮಾಡ್ತೀವಿ, ದೊಡ್ಡರಿಗೆ ಕೈಗೆ ಹಾಕೋಣಕ್ ಮಾಡ್ತೀವಿ. ಆಮೇಲೆ ಬೈಕ್ಗಳಿಗೆ ಕಾರ್ಗಳಿಗೆ ಕಟ್ಟಕ್ ಮಾಡ್ತೀವಿ. ಆಮೇಲೆ ಮನೆಗಳಿಗೆ ಕಟ್ಟಕ್ ಮಾಡ್ತೀವಿ. ಆಮೇಲೆ ಕಂಬಳಿ, ಆಮೇಲೆ ಒಂದು
ಗದಿಗೆ ಕಂಬಳಿ ಅಂತ ಮಾಡ್ತೀವಿ, ಹೆಗಲಿಗೆ ಹಾಕಕ್ಕೆ ಸಾಲ್ ಮಾಡ್ತೀವಿ, ಡೊಳ್ಳಿಗೆ ಜೂಲ ಮಾಡ್ತೀವಿ. ಗಾನ ಮಾಡ್ಲಿಕ್ಕೆ ಮ್ಯಾಟ್, ಯೋಗ ಮಾಡ್ಲಿಕ್ಕೆ ಮ್ಯಾಟ್, ನಮಾಜ್ ಮಾಡಕ್ ಕಂಬಳಿ ಮಾಡ್ತೀವಿ ಸಣ್ಣದು. ಅದ್ರಾಗ ಮತ್ತೆ ಐದ್ಕಿ ಕಂಬಳಿ ಮಾಡ್ತೀವಿ, ಸಣ್ಣ ಕಂಬಳಿ ಮಾಡ್ತೀವಿ, ಪೂಜೆ ಕಂಬಳಿ ಐಟಮ್ಸ್ ಎಲ್ಲಿ ನಮಗೆ ಚೆನ್ನಾಗಿರ್ತಾವ ಹಂಗ ಎಲ್ಲ. ಆಮೇಲೆ ನೆರೆ ಕಂಬಳಿ, ಬಾಗಿಲು ತೋರಣ ಕೂಡ ಮಾಡ್ತೀವಿ. ಕಂಬಳಿಯಾಗ ಇಷ್ಟ ನಮೂನಿ ಎಲ್ಲ ಇದಾವ್ ನೋಡ್ರಿ, ಅಂಗಡಿಯಾಗ ಇದಾವ್ ನೋಡ್ರಿ. ಏನ್ರಿ ಸರ್ ಕಂಬಳಿ ವಿಶೇಷ ಏನ್ ಹೇಳ್ರಿ ಮೊದ್ಲ? ಅದು ಪಟ್ಲಿಂದ ಸಂಪ್ರದಾಯ ಯಾವ್ದಂದ್ರು ನೋಡು, ಕುರುಬರಿಗೇನು ಕುರುಬುಣಿ ಐಟಮ್ಸ ಬೇಕು, ಕಂಬಳಿ ಬೇಕು. ಆಮೇಲೆ ಮಕ್ಕಳು ಏನಂದ್ರ ಇದಿಲ್ಲ ಸರ್, ಅದಕ್ಕೆ ಮೈಲಿಗೆ ಮಡಿ ಇಲ್ಲ, ಅದಕ್ಕೆ ಸಣ್ಣ ಮಕ್ಕಳಿಗೆ ಕೂಡ ಅದು ಹಾಕ್ಲೇಬೇಕು. ಅದನ್ನ ಅದು ಹಾಕ್ಲದಂಗ ನಮ್ಮ ಹಿಂದೂ ಇದ್ರಾಗ ಅದು ಹಾಕ್ಲದಂಗ ಏನು ಕಾರ್ಯ ಮಾಡಕ್ ಬರಲ್ಲ. ಒಂದ್ ಸಣ್ಣ ಕಾರ್ಯವಾದ್ರೂ ಕೂಡ ಕಂಬಳಿ ಮುಖಾಂತರನೇ ಅದು ಸ್ಟಾರ್ಟ್ ಆಗುತ್ತೆ ನಮ್ಮ ಇದ್ರಲ್ಲಿ. ಕಂಬಳಿ ಇಲ್ದಂಗೆ ಏನು ಕಾರ್ಯ ಸಣ್ಣ ಹೊಡೆಯಕ್ಕೆ ಹಾಕಿದ್ರು ಕೂಡ ಕಂಬಳಿ ಬೇಕು. ಹಂಗಾಗಿ ನಮ್ಮ ಹಿಂದೂ ಸಂಸ್ಕೃತಿದಾಗ ಕಂಬಳಿಗೆ ಬಹಳ ಮಹತ್ವ ಐತಿ ಮೊದ್ಲಿಂದ. ಸೊ ಆ ಕಂಬಳಿ ಎಲ್ಲ ನೀವು ಮಾಡ್ತೀವಿ. ಸಣ್ಣ ಮಕ್ಕಳಿಗೆ ಕೂಡ ಒಂದು ಕುರುವಿನಿ ಕಡಗ ಕೊಡೋ ಅಂದ್ರೂ ಕೂಡ ನಾವು ಕೊಡ್ಬೇಕಾದ್ರೆ, ಕೈ ಕಾಲ ಅರಿತೈತೆ ಅಂದ್ರೆ ಕೂಡ ಒಂದ್ ಮಳದೊಟ್ಟು ನೂಲ್ ಮಾಡಿ ಕೊಡ್ತೀವಿ. ಮದುವೆ ಕೂಡ ಅದು ಮದ್ವಿ ಕಾರ್ಯ ಕೂಡ ಎಲ್ಲದಕ್ಕೂ ಬೇಕು, ಸುತ್ತದ್ದು ಕೂಡ ನಾವು ನೂಲ ಕೊಡ್ತೀವಿ. ಅದನ್ನು ಕೂಡ ನೂಲು ಸುತ್ತರಿಗೆ ನೂಲು ಅದು ಕುರುವಿಣಿ ಕುರುಬ್ರು ಅಂತ ಬರ್ತಾರ, ಅದಕ್ಕೆ ನೂಲ್ ಕೊಡ್ರಿ, ಸುರ್ಗಿ ಸುತ್ತಕ ಕಂಕಣ ಕಟ್ಟಕ ಅಂತ ಬರ್ತಾರ, ಅದನ್ನು ಕೂಡ ಕೊಡ್ತೀವಿ. ಇಷ್ಟೆಲ್ಲ ಇದ್ರೂ ಈಗ ಯಾಕೆ ಡಿಮ್ಯಾಂಡ್ ಕಡಿಮೆ ಆಗ್ತಾ ಇದೆ ರೀ ಅಮ್ಮರ? ತಗೊಳಾರಿಲ್ಲ ಅಲ್ಲ, ಬಳಸಾರಿಲ್ಲ.